ಹಲೋ ನಮಸ್ಕಾರ. ನಾನು ಇವತ್ತು ಬೋಂಡಾ ಸೂಪ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು 1 ಕಪ್ ಆಗುವಷ್ಟು ಉದ್ದಿನಬೇಳೆ ಬೆಳಗ್ಗೆನೇ ನೆನೆಸಿದ್ದೆ, ಒಂದು 4 ಅವರು. ಆಮೇಲೆ ತೆಗೆದ್ಬಿಟ್ಟು ಈ ಥರ ರುಬ್ಕೊಂಡಿದ್ದೀನಿ, ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿ ರುಬ್ಬೋದು. ಒಂದು 5 ಅವರ್ ಮಿನಿಮಮ್ ಬಿಟ್ಟರೆ ತುಂಬ ಚೆನ್ನಾಗಿ ರುಬ್ಬೋದು. ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಈ ರುಬ್ಬಿರೋ ಉದ್ದಿನಬೇಳೆ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಉದ್ದಿನಬೇಳೆ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ರುಬ್ಕೊಂಡಿದ್ದೀನಿ. ಆ ಥರ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಒಂದೇ ಸಮ ರುಬ್ಬಿದ್ರೆ ಅದೇನಾಗುತ್ತೆ ಅಂದರೆ ಬಿಸಿ ಆಗಿಬಿಡುತ್ತಲ್ಲ, ಆವಾಗ ಸ್ವಲ್ಪ ಉದ್ದಿನ ವಡೆ ಗಟ್ಟಿಯಾಗಿ ಬರುತ್ತೆ. ಅದಕ್ಕೇ ಆನ್ ಆಫ್ ಮಾಡಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಗಟ್ಟಿ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ನಾನು ನೀರು ಒಂದು 4-5 ಸ್ಪೂನ್ ಹಾಕಿರ್ಬೋದು ಅಷ್ಟೇ. ಚೆನ್ನಾಗಿ ನೆಂದಿತ್ತು ಉದ್ದಿನಬೇಳೆ, ಅದಕ್ಕೆ ಒಂದು 4-5 ಸ್ಪೂನು ನೀರು ಹಾಕಿ ರುಬ್ಬಿದ್ದೀನಿ. ಅರ್ಧ ಸ್ಪೂನು ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕುಟ್ಟಿರೋ ಮೆಣಸು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಕುಟ್ಟಬೇಕು, ಆಗಲೂ ಚೆನ್ನಾಗಿರೋದು ಉದ್ದಿನ ಬೋಂಡಕ್ಕೆ. ಇಂಗು ಒಂದು 3 ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದು ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು. ಒಂದೇ ಡೈರೆಕ್ಷನಲ್ಲಿ ಒಂದು 5 ನಿಮಿಷ ತಿರುಗಿಸ್ಬೇಕು. ಈ ಥರ ಒಂದೇ ಇದರಲ್ಲಿ ಒಂದು 5 ನಿಮಿಷ ಈ ಥರ ತಿರುಗಿಸಿ. ನಾವು ಎಷ್ಟು ಹಿಟ್ಟು ಈ ಥರ ಮಿಕ್ಸ್ ಮಾಡ್ತೀವೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ. 5 ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ತಗೊಂಡು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಆ ಬಟ್ಲಿಗೆ ಸ್ವಲ್ಪ ಹಿಟ್ಟು ಹಿಂಗೆ ಹಾಕಬೇಕು. ಹಿಟ್ಟು ಹಾಕಿ ನೋಡಬೇಕು, ಮೇಲೆ ತೇಲ್ತಾ ಇದ್ದರೆ ಅದಾಗಿದೆ ಅಂತ ಅರ್ಥ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಒಂದು 5 ನಿಮಿಷ ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಉದ್ದಿನ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿದೆ. ಈಗ ಒಂದು ಲಿಡ್ ಮುಚ್ಚಿ ಇದೊಂದು ಪಕ್ಕಕ್ಕೆ ಇಟ್ಬಿಡೋಣ. ಚಿಕ್ಕ ಬೌಲಷ್ಟು ಹೆಸರುಬೇಳೆ ತಗೊಂಡಿದ್ದೆ. ನಾನು ಹೆಸರುಬೇಳೆ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. 1-2 ವಿಷಿಲ್ ಬಿಟ್ಟಿದ್ದೀನಿ. ನೋಡಿ, ನುಣ್ಣಗಾಗ್ಬಿಟ್ಟಿದೆ. ಈಗ ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನು ಸೂಪ್ ಮಾಡ್ಕೊಳ್ಳೋಕ್ಕೆ ಸ್ಟವ್ ಅಂಟಿಸಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. 1/4 ಸ್ಪೂನಷ್ಟು ಜೀರಿಗೆ ಪುಡಿದ್ದೀನಿ. ಬೆಳ್ಳುಳ್ಳಿ ನಾನು 4-5 ಎಸಳು ತಗೊಂಡು ಸಿಪ್ಪೆ ತೆಗೆದ್ಬಿಟ್ಟಿದ್ರೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ನಾನು ಅರ್ಧ ಇಂಚು ಶುಂಠಿ ತಗೊಂಡು ಈ ಥರ ತುರ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಈ ಥರ ಮಧ್ಯದಲ್ಲಿ ಸೀಳಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಈರುಳ್ಳಿ ತಗೊಂಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕಡ್ಡಿ ಕರಿಬೇವು ಸೊಪ್ಪು ತಗೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೋಬೇಕು ಈರುಳ್ಳಿ. ತುಂಬ ಕೆಂಪು ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ. ಇಂಗು 2 ಚಿಟಿಕೆಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಪಿಂಕ್ ಕಲರ್ ಬರ್ತಾ ಇದೆ. ನಾನು 2 ನಾಟಿ ಟೊಮಾಟೊ ಹಣ್ಣು ತಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜ್ ನಾಟಿ ಟೊಮಾಟೊ ಹಣ್ಣು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ರೆ ಬೇಗ ಟೊಮಾಟೊ ಹಣ್ಣು ಸ್ಮ್ಯಾಶ್ ಆಗುತ್ತೆ ಅಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ.
ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಆಗೋವಷ್ಟು ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಳ್ಳೋಣ. ಈಗ ಬೋಂಡ ಸೂಪು ತುಂಬ ಚೆನ್ನಾಗಿರುತ್ತೆ. ಈಗ ಚಳಿ ಆಗ್ತಾಯಿದೆ, ಚಳಿ ಟೈಮಲ್ಲಿ ಈ ಬೋಂಡ ಸೂಪೆಲ್ಲ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಗ ಹೆಸರುಬೇಳೆ ಬೇಯಿಸ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬೇಯಿಸೋದು ಮತ್ತು ಉದ್ದಿನಬೇಳೆ ನೆನೆ ಹಾಕೋದು ಎಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ನಾನು ರುಬ್ಬಿಟ್ಟು ಹಾಗೆ ಬೇಗ ಮಾಡಿದ್ದೀನಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಾವು ನೆನೆ ಹಾಕೋದ್ರಿಂದ ಎಲ್ಲ ತೋರ್ಸೋಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೂಪ್ ಅಲ್ವಾ, ಸ್ವಲ್ಪ ನೀರಾಗಿ ಇರಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಸೂಪು ನೀರಂಗೆ ಇರಬೇಕಲ್ಲ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಇದು 5 ನಿಮಿಷ ಕುದಿಯೋಕ್ಕೆ ಬೇಡ. ನೋಡಿ, ನಾನು ನೀರಾಗಿ ಮಾಡ್ಕೊಂಡಿದ್ದೀನಿ. ನಾನೊಂದು ಕಪ್ ಹೆಸರುಬೇಳೆ ತೊಗೊಂಡಿದ್ದಾನಲ್ಲ, ಅದಕ್ಕೊಂದು 2 ಕಪ್ ಆಗೋ 2-2.5 ಕಪ್ ಆಗೋವಷ್ಟು ನೀರು ಹಾಕಿದ್ದೀನಿ. ಇಷ್ಟು ತೆಳುಗೆ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ಹೀಗೆ ಅಷ್ಟು ನಾವು ಇದು ಪಕ್ಕದಲ್ಲಿ ಇಟ್ಬಿಟ್ಟು ಬೋಂಡ ಸುಟ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸ್ತಾ ಇದ್ದೀನಿ ಪಕ್ಕದಲ್ಲಿ. ಇದ್ರ ಪಕ್ಕಕ್ಕೆ ಇಟ್ಬಿಟ್ಟು ಬೋಂಡ ಸುಟ್ಕೊಳ್ಳೋಣ. ನಾನು ಸ್ಟವ್ ಅಂಟಿಸಿ ಎಣ್ಣೆ ಹಾಕಿ ಕಾಯೋಕ್ಕೆ ಇಡ್ತಾ ಇದ್ದೀನಿ. ಈ ಹೆಸರುಬೇಳೆ ಸೂಪು ಕುದೀತಾ ಇದೆ. ಈಗ ನಾನು ಅರ್ಧ ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ. ಈ ಹಾಲು ಇದಕ್ಕೆ ಹಾಕ್ತೀನಿ. ಈಗ ಹೆಸರುಬೇಳೆಗೆ ಹಾಕ್ಬಿಟ್ಟು 1-2 ನಿಮಿಷ ಕುದಿಸೋಣ ಸಾಕು. ಹಾಲು ಕಾಯಿಸಿಟ್ಟಿರೋದು ಹಾಕಿದ್ದೀನಿ. ಹಾಲು ಕಾಯಿಸ್ಬಿಟ್ಟು ಹಾಕಬೇಕು. 1-2 ನಿಮಿಷ ಕುದಿದ್ರೆ ಸಾಕು. ನೀವು ಬೇಕಾದರೆ ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು, ತುಂಬ ಟೇಸ್ಟ್ ಕೊಡುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದಾಗಿದೆ. ನಾವು ಎಣ್ಣೆ ಕಾದಿದೆಯೋ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತಗೊಂಡು ಎಣ್ಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ನಾವು ಹಿಟ್ಟು ತಗೊಂಡು ಕೈ ಹಚ್ಕೊಂಡು ಹಿಟ್ಟು ತಗೊಂಡು ಇಷ್ಟಿಷ್ಟೇ ಹಾಕ್ಕೊಳ್ಳಿ. ಒಂದು ಕಡೆಯಿಂದ ಸ್ವಲ್ಪ ಕೈ ತಾವೆ ಮಾಡಿಕೊಂಡು ನೋಡಿ, ಆಗಲೇ ಎದ್ದೊಳ್ತಾ ಇದೆ. ನೋಡಿ, ಈ ಥರ ಮೇಲೆ ಬಂದಮೇಲೆ ಈ ಥರ ತಿರುಗಿಸ್ಕೊಳ್ಬೇಕು ನಾವು. ಸ್ವಲ್ಪ ಕೆಂಬಣ್ಣ ಬರೋವರೆಗೂ ತಿರುಗಿಸಿ ಫ್ರೈ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೋಟೆಲ್ ಅಂದರೆ ತುಂಬ ದೊಡ್ಡ ಬೋಂಡ ಕೊಡ್ತಾರೆ. ನಾನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ. ದೊಡ್ಡದು ಬೇಕಂದರೆ ಇದು ಮಾಡ್ಕೊಳ್ಬೋದು. ನನಗೆ ಉದ್ದಿನಬೇಳೆ ಬೇಕಾದರೆ ಸ್ವಲ್ಪ ತೆಳು ಆಗಿಬಿಟ್ರೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆವಾಗ ಸ್ವಲ್ಪ ಗಟ್ಟಿಯಾಗುತ್ತೆ. ತುಂಬ ಅಕ್ಕಿ ಹಿಟ್ಟು ಕೂಡ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ, ಗಟ್ಟಿ ಬಂದುಬಿಡುತ್ತೆ ಆಮೇಲೆ. ನಾನು ಇದಕ್ಕೆ ಅಕ್ಕಿ ಹಿಟ್ಟೇನು ಹಾಕಿಲ್ಲ. ನಾನು ಉದ್ದಿನಬೇಳೆ ರುಬ್ಬಬೇಕಾದ್ರೆ ಸ್ವಲ್ಪ ಐಸ್ ವಾಟರ್ ಯೂಸ್ ಮಾಡಿಕೊಂಡಿದ್ದೆ. ಫ್ರಿಜ್ ನೀರಲ್ಲಿ 1/4 ಗ್ಲಾಸ್ ಅಷ್ಟು ನೀರು ಹಾಕಿರೋದು, ಅಷ್ಟು ಜಾಸ್ತಿ ಏನು ಹಾಕಿಲ್ಲ. ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ಗಟ್ಟಿಯಾಗಿ ರುಬ್ಕೊಳ್ಬೇಕು. ಇಲ್ಲಾಂದರೆ ಅಕ್ಕಿ ಹಿಟ್ಟು ಕಲಿಸ್ಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಆಗುತ್ತೆ. ಅದಕ್ಕೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಅವಶ್ಯಕತೆ ಇರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆ ಕಡೆ ಈ ಕಡೆ ತಿರುಗಿಸಿ ಕೆಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ಈ ಕಲರ್ ಬಂದರೆ ಸಾಕು.
ಹಾಗೆ ಒಂದು ಬೌಲಲ್ಲಿ ನೀರು ಇಟ್ಕೊಳ್ಬೇಕು. ಸ್ವಲ್ಪ ಕೈಗೆ ಹಚ್ಕೊಂಡು ನೋಡಿ, ಒಂದು ಕಡೆಯಿಂದ ಎಷ್ಟು ಬೇಗ ಮೇಲೆ ಹೇಳ್ತಾ ಇದೆ ನೋಡಿ. ಫ್ಲಫಿಯಾಗಿ ನಾವು ಕಲಿಸ್ಬೇಕು. ನಾವು ಅದು ಚೆನ್ನಾಗಿ ನಾವು ಇದು ಮಾಡಿದ್ರೆ ಬೀಟ್ ಮಾಡಿದ್ರೆ ಅದು ತುಂಬ ಫ್ಲಫಿಯಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಆ ಕಡೆ ಈ ಕಡೆ ತಿರುಗಿಸ್ತಾ ಇರಬೇಕು. ಇದು ಕೂಡ ಆಗಿದೆ, ಸೆಕೆಂಡ್ ಟ್ರಿಪ್ ಕೂಡ ಆಗಿದೆ. ಹಾಗೆ ನಾನು ಎಲ್ಲ ಸುಟ್ಕೊಂಡು ಬರ್ತೀನಿ. ಹಾಗೆ ನಾನು ಎಲ್ಲ ಸುಟ್ಕೊಂಡು ಬೌಲ್ಗೆ ಒಂದು 3 ಬೋಂಡ ಹಾಕಿದ್ದೀನಿ ನೋಡಿ. ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಮೇಲೆಲ್ಲ ಕ್ರಿಸ್ಪಿ, ಒಳಗಡೆ ಮೆತ್ತಗಿರುತ್ತೆ. ಈಗ ನಾನು ಇದಕ್ಕೆ ಬಿಸಿ ಬಿಸಿ ಸೂಪ್ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಸೂಪ್ ಇದು. ನಿಮಗೆ ಈ ಬೋಂಡಾ ಸೂಪ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಟೇಸ್ಟ್ ಮಾಡೋಣ. ಯಮ್ಮಿಯಾಗಿ ಬಂದಿದೆ ಬೋಂಡಾ ಸೂಪು.